ಇದೊಂದು ಪ್ರಕರಣ ತುಂಬಾನೇ ಒಂದು ನೋವುಂಟು ಮಾಡುವಂಥ ಪ್ರಕರಣ. ಶಿವಣ್ಣ ಎಂಬ ವ್ಯಕ್ತಿಯ ಅಕ್ಕನ ಮಗ ವರಸೆಯಲ್ಲಿ ಈ ಹೆಣ್ಣು ಮಗಳಿಗೆ ಅಳಿಯ ಆಗಬೇಕು. ಅಳಿಯ ಅಂದರೆ ಮಗನ ಸಮಾನ ಅನ್ನೋದು ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಹೇಳೋದು. ಅಂಥದ್ರಲ್ಲಿ ಆತನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಇಡೀ ಮನೆ ಸಂಸಾರ ಏನಾಯಿತು ಅನ್ನುವುದು ಈ ಒಂದು ಫೋಟೋ ನೋಡಿದ್ರೆ ಒಂದು ಕರುಣಾಜನಕವಾಗಿದೆ. ಇಬ್ಬರು ಮಕ್ಕಳು ಮತ್ತು ತಂದೆ 3 ಜನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳ್ಬೋದು ಒಂದು ಹೆಣ್ಣು ಮಾಡಿದ ಈ ತಪ್ಪಿಗೆ. ಸೊ ಆತನ ಸಂಬಂಧಿಕರು ಎಳೆ ಎಳೆಯಾಗಿ ಇದರ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಗಂಡನ್ ಬಿಟ್ಟು ಯಾಕೆ ಅವನ ಜೊತೆ ಹೋದ್ಲು ಅಂತ ಗೊತ್ತಿಲ್ಲ. ಲವ್ ಮಾಡೇ ಮದ್ವೆ ಆಗಿದ್ದು ಮತ್ತೆ ಲವ್ ಮಾಡಿದ್ಲು. ಇವನ ಹತ್ರ ಸಿಕ್ತಿರೋದು ಅವನ ಹತ್ರ ಏನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ ಸರ್. ಹೊಸ ಸಂಬಂಧನಾ ಅಥವಾ ಸ್ವಂತ ಅಕ್ಕನ ಮಗನೇ ಅಲ್ವಾ, ಚಿಕ್ಕ ಅಕ್ಕನ ಮಗ. ಅಲ್ಲ ಈಕೆ ಕಾವ್ಯ ಇಲ್ಲ ಸರ್, ಹೊಸ ಸಂಬಂಧ. ನಮ್ಮ ಮಾಮ ಫ್ಯಾಕ್ಟ್ರಿಗೆ ಹೋಗ್ತಿದ್ರಲ್ಲ, ಕಾವ್ಯಾರ ತಂದೆ ಫ್ಯಾಕ್ಟ್ರಿ ಬರ್ತಿದ್ರು. ಅವಾಗ ನಾವೆಲ್ಲ ಡ್ಯೂಟಿ ಮಾಡ್ತಿದ್ವಲ್ಲ, ಅವಾಗ ಮಾಡಿರೋದು ಎಲ್ಲ ಸೇರಿ ಅವ್ರು ಎರಡು ಕ್ಯಾಸ್ಟ್ ಒಂದೇ ಇತ್ತಲ್ವಾ. ಅವಾಗ ಇವನು ಅವ್ರ ಕ್ಯಾಸ್ಟ್ ಒಂದೇ ಇದರಿಂದ ಹೋಗ ಬರ್ತಾ ಇದ್ರಲ್ವಾ. ಅವಾಗ ಹೆಂಗೋ ಹುಡುಗಿ ಅವ್ರಿಗೂ ಮಾಡ್ತಾನೆ, ಇವ್ರಿಗೂ ಎರಡೂ ಸೆಟ್ ಆಗುತ್ತೆ ಅಂತ ಹೇಳಿ ಫ್ಯಾಕ್ಟ್ರಿ ಹುಡುಗರು ಸೇರಿ ಒಬ್ಬ ರಾಜಣ್ಣ ಅಂತ ಸೂಪರ್ವೈಸರ್ ಇದ್ರು, ಅವರೆಲ್ಲ ಸೇರಿ ಮಾತಾಡಿನೇ ಮದುವೆ ಮಾಡಿಸಿದ್ವು. ಅವ್ರು ಕಾವ್ಯಾರಪ್ಪ ತುಂಬಾ ಒಳ್ಳೆ ಮನುಷ್ಯ, ಯಪ್ಪ ಕೊರೋನಾ ತೀವ್ರ ಹೋದ. ಆಮೇಲೆ ಅದ್ಗೆಟ್ ಹೋಗಿ ಈ ತರ ಕಾವ್ಯ ಮನೆ ಕಡೆ ಯಾರು ಇಲ್ವಾ? ಅವ್ರ ಅಣ್ಣ ಒಬ್ಬ ಇದ್ದಾನೆ, ಅವನು ಹುಚ್ಚು ಹಿಂಗೆ ಪೋಲಿ ಹಿಂಗೆಲ್ಲ ಮಾಡ್ಬಿಟ್ರು. ಎಷ್ಟು ವರ್ಷ ಆಯ್ತು ಮದುವೆ ಕಾವ್ಯ? 11 ವರ್ಷ ಆಗಿದೆ ಸರ್. 9 ವರ್ಷದೊಂದು 7 ವರ್ಷದೊಂದು ಗಂಡು ಮಕ್ಕಳು. ಮೊದ್ಲಿಂಗ್ ಮದುವೆ ಆಗ್ಬೇಕಾದ್ರೆ ಏನ್ ಇರ್ಲಿಲ್ಲ ಸರ್. ಸುಮಾರು ಈಗ ಒಂದು 1.5-2 ವರ್ಷದಿಂದ ಈಚೆಗೆ ಈ ತರ 3 ವರ್ಷದಿಂದ ಈಚೆಗೆ ಇವೆಲ್ಲ ಇದಾಗಿ ಹಂಗೆ ಸಣ್ಣ ಪುಟ್ಟ ಕಿರಿಕ್ ಆಗಿವೆ. ಆದ್ರೂ ಇವನು ಯಾರಿಗೂ ಹೇಳ್ಕೊಂಡಿಲ್ಲ, ಸುಮ್ಮನೆ ಇಲ್ಲೆಲ್ಲ ಅಕ್ಕಪಕ್ಕ ಮರ್ಯಾದೆ ಪ್ರಶ್ನೆ ಅಂತೇಳಿ. ಅವನಿಗೆ ಮೊನ್ನೆ ಮಧ್ಯಾಹ್ನ ನಮ್ಮ ಮನೆ ಹತ್ರ ಬಂದಿದ್ದ. ಅವ್ನು ಸ್ವಲ್ಪ ಅವ್ನು ವೈರಿಂಗ್ ಕೆಲಸನೂ ಮಾಡೋನು. ನಮ್ಮ ಮನೇಲಿ ವೈರ್ ಸ್ವಿಚ್ ಆಗಿತ್ತು, ಬಾರಪ್ಪ ಅಂತ ಕರೆದಿದ್ದೆ. ಬಂದು ಅವ್ನ ಟೂಲ್ಸ್ ಎಲ್ಲ ನಮ್ಮಲ್ಲೇ ಇದ್ದು ತಗೊಂಡು ನಾನು ಕೈ ಹಿಡ್ಕೊಂಡು ತುಂಬ ಹೋಗಿದ್ದಾರೆ ಹೇಳಿದೆ ಸರ್. ಶಿವಣ್ಣ ಮಕ್ಕಳು ನೋಡು, ಹಲೋ ಫರ್ಬಿಡು, ಹೋದ್ರು ಹೋಗ್ಲಿ ಬಿಟ್ಬಿಡು. ಅವನೇನು ಹೇಳ್ದ, ಆಯಿತು ದೇವರಾಜ, ಒಬ್ಬ ಮಗನ ಕರ್ಕೊಂಬರ್ತೀನಿ, ಅಪ್ಪ ಅಂತದೆ ಮಗ, ನನಗೂ ಬೇಜಾರಾಗುತ್ತೆ, ಒಂದು ಮಗ ಕರ್ಕೊಂಬಂದು ತಿರ್ಸ್ಕೊಂಡು ನಾನು ಹೆಂಗೋ ಮಕ್ಕಳು ಸಾಕ್ತೀನಿ ಅಂತ ಅಂದ. ನಾನು ಆಯಿತು, ಏನೋ ಧೈರ್ಯ ಮಾಡ್ಕೋ ಶಿವಣ್ಣ, ನೀನು ಹಣೆ ಬರೋ ಚೆನ್ನಾಗಿಲ್ಲ ಅಂತ ತುಂಬಾ ಇದು ಹೇಳಿ. ಅದಕ್ಕೆ ಬೇಜಾರಾಗೋದು ಏನಂದರೆ ಮಕ್ಕಳನ್ನ ಇಟ್ಟಿದ್ರೆ ಯಾರಾದರೂ ನೋಡ್ಕೊಳ್ಳೋರು. ಇವನು ಈ ಕೆಲಸ ಮಾಡೋರು ಅವಳಿಗೆ ಈ ಥರ ಮಾಡಿದ್ರನಲ್ಲ, ಅದು ಒಂದು ಆಗ್ಬೇಕಾಗಿ. ಆದರೆ ಈ ಲೋ ಫಾರ್ಮೆಂಟ್ ಏನೋ ನನ್ನ ಮಗನು ಖಂಡಿತ ಆದರೆ ದೇವ್ರು ನೋಡ್ಕೊತಾನೆ. ಆದರೂ ನ್ಯಾಯ ಯಾರು ಕೊಡಿಸ್ಬೇಕು ಸರ್. ತುಂಬ 10 ವರ್ಷದಿಂದ ತುಂಬ ನೊಂದಿದ್ದಾನೆ ಸರ್ ಅವನು. ಅವಳು ಮಾತಾಡಿದಾಳೆ, ನನ್ನ ಶಾಟ ಏನ್ ಕಿತ್ಕೊಂಡೆ ಅಂತ ಫೋನ್ ರೆಕಾರ್ಡ್ ಎಲ್ಲ ತೋರಿಸ್ತಾ ಜಾಲಿ ಲೈಫೇ ಖಾಲಿ ಹೋಗಲಿ ಅಂತ ಹೋಗಿದ್ದಾಳೆ. ಮೊನ್ನೆ ಒಡವೆ ಇದು ತಗೊಳ್ಬೇಕಾದ್ರೆ ಮೊನ್ನೆ ಹಾಸ್ಪಿಟ್ಲ್ ಬರ್ತೀನಿ ಅಂತ ಅವ್ರ ಅಮ್ಮಂಗೆ ಹೇಳಿ ಬಂದು ATM 40,000 ಕ್ಯಾಶ್ ಎತ್ಕೊಂಡೋಗಳೆ. ಮನೇಲಿ 130 ಗ್ರಾಮ್ ಚಿನ್ನ ಎತ್ಕೊಂಡೋಗಳೆ. ಹೋಗಿ ಕೇಳಿದಕ್ಕೆ ನೀನೇನು ಮಾಡಿಸಿದನಲ್ಲ, ನೀನು ಕೊಟ್ಟಿದ್ದಾನಲ್ಲ ಅಂತಾರೆ. ಮೊನ್ನೆ ರೀಸೆಂಟಾಗಿ ನೆಕ್ಲೆಸ್ ಮಾಡಿಸಿದಂತೆ, ಅವ್ರದ್ದು ಏನೋ 2 ಲಕ್ಷ ಐತಂತೆ. ಅವ್ರ ತಂದೆ ಮೊಮ್ಮಕ್ಕಳು ಜೀವಿಗೆ ಅಂದ್ಬಿಟ್ಟು ಫಿಕ್ಸೆಡ್ ಇಟ್ಟಿದ್ರು. ಅದು ಇದು ಎಲ್ಲ ಎತ್ಕೊಂಡು ನನಗೆ ಬೇಕೇ ಬೇಕು ನೆಕ್ಲೆಸ್ ಅಂತೇಳಿ ಮಾಡಿಸ್ಕೊಡ್ಲತ್ತೆ. ಎಷ್ಟು ನೆಕ್ಲೆಸ್? 25 ಗ್ರಾಮ್ ಎಲ್ಲ ಮಾಡಿಸಿ ಚೆನ್ನಾಗೇ ಇದ್ರು ಸರ್. ಇವ್ನು ಯಾವನ ಇವು ಸ್ವಂತ ಈಗ ಯಾರಾದ್ರೂ ಮನೆಗೆ ಅಕ್ಕನ ಮಗ ಬಂದ್ರೆ ಹೆಂಗ್ ಡೌಟ್ ಬರ್ತಾರೆ ಸರ್, ಯಾರೇ ಆಗಲಿ. ಏನೋ ಅಕ್ಕನ ಮಗ ಬರ್ತಾನೆ ಹೋಯ್ತಾನೆ ಅಂತ ಹೇಳಿ ಇವನು ಹಿಂಗೆ ಉದಾಸೀನ ಮಾಡಿ ಅಂದರೆ ಪಕ್ಕದವರೆಲ್ಲ ಹೇಳಿದ್ದಾರೆ. ಆದರೂ ಇವ್ನು ನಂಬಿಲ್ಲ. ಮೊನ್ನೆ ಭಾನುವಾರ ಅವಳು ಫ್ರೆಂಡ್ ಕಡೆಯಿಂದ ಇವನು ವಿಷಯ ಗೊತ್ತಾಗಿ ಭಾನುವಾರ ರೆಡ್ಸಲ್ಲಿ ಡ್ಯೂಟಿ ಇರಲಿಲ್ಲ. ಅವತ್ತು ಕಾಫ್ ಆಫ್ ಕೊಟ್ಟಿದ್ರು ಎಲ್ಲರಿಗೂ. ಇವಳು ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೋಗಿದ್ದಾಳೆ. ಅವಾಗ ಇವ್ನು ವಿಷಯ ಗೊತ್ತಾಗಿ ಹೋಗಿ ಆ ಕಡೆಯಿಂದ ಇವ್ರು ತಮ್ಮ ಪ್ರಕಾಶ್ ಅಂದ್ಬಿಟ್ಟು ಅವ್ರ ಅಕ್ಕನಿಗೆ ಇನ್ನೊಬ್ಬ ಫೋನ್ ಮಾಡಿ ಎಲ್ಲರೂ ಸೇರಿ ಅವ್ನು ಎಳ್ಕೊಂಬಂದು ಸ್ಟೇಷನ್ ಹತ್ರ. ಅವಾಗ ಅಲ್ಲೇ ಏನೋ ಮಾತಾಡಿ ಕತ್ತಾಡಿ ಬೇಡಮ್ಮ ಮಕ್ಕಳು ಮಕ್ಕ ನೋಡು ಅಂತೇಳಿ ನಾವೆಲ್ಲ ಸೇರ್ಕೊಂಡು ಏನೋ ಹೇಳಿ ಕಳಿಸಿದ್ವಿ. ಇಲ್ಲಿ ಏಮನ ಇನ್ನೊಂದು ಅವ್ರ ಜೊತೆ ಕಳಿಸ್ಕೊಟ್ವಿ. ಅವನ್ನ ಒಳಗಾಗಿಸಿ ಅವ್ನಿಗೆ ಏನೋ ಬುದ್ಧಿವಾದ ಹೇಳಿ ಕಳಿಸಿದ್ವಿ. ತಿರ್ಗಾ ಮೊನ್ನೆ 3 ದಿವಸ ಮುಂದೆಗಡೆ ಈ ಥರ ಮಾಡ್ಕೊಂಡು ಹೋಗಿ ಈ ಥರ ಮಾಡಿದ್ದಾಳೆ. ಬ್ಲಾಕ್ ಮೇಲ್ ಮಾಡಿದಾಳೆ. ತುಂಬಾ ಅವ್ನ ಫೋನ್ ರೆಕಾರ್ಡ್ ಎಲ್ಲ ಮನೆ ತೋರಿಸ್ತಾ ಸರ್. ಈ ತರ ಎಲ್ಲ ಮಾತಾಡ್ತಾಳೆ. ಗುರು ಇಲ್ಲಿ ಹೋಗ್ಬೇಕು ಮಕ್ಳ ಮೇಲೆ. ಅವಳು ಇದುವರೆಗೂ ಆ ಮಕ್ಳಿಗೆ ಸ್ನಾನ ಮಾಡಿದ ಬಟ್ಟೆ ಇಕ್ಸಿಲ್ಲ ಸರ್. ಇವನು ಅಷ್ಟು ಸಹಿಸ್ಕೊಂಡು ಮಾಡಿದ್ದಾನೆ. ಇವನು ಸಣ್ಣದ್ರ ಅಪ್ಪ ತಿರೋದ್ರು, ಆಮೇಲೆ ಅವ್ರ ಅಕ್ಕ ಇಬ್ರು ತಿರೋರು, ಅವ್ರ ಅಕ್ಕನ ಮಕ್ಕಳೆಲ್ಲ ಸಾಕಿ ಇವನು ಜೀವನದಲ್ಲಿ ನೊಂದ್ಬಿಟ್ಟಿದ್ನಲ್ವಾ. ನಾಳೆ ದಿವಸ ನನ್ನ ಮಕ್ಕಳು ಬಿಟ್ಟೋದ್ರು ಇದೇ ತರ ಅಲ್ವಾ ಅಂತೇಳಿ ಅವನು ಇಷ್ಟಪಟ್ಟು ಆಮೇಲೆ ಮನೆಗೆ ಹೇಳಿ ಮದುವೆ ಆಗಿದ್ದ. ಮನೆಯವ್ರಿಗಿನ ಅವ್ರ ಅದೇ ಕಾವ್ಯಾರ ತಂದೆನೇ ಇದು ಮಾಡಿ ಅಪ್ಪ ಮನೆ ಒಳ್ಳೆ ಹುಡುಗ ಅಂತೇಳಿ ಕೊಟ್ಟು ಮಾಡಿದ್ರು. ಚೆನ್ನಾಗೇ ಇದ್ರು ಸರ್. ಈ ಲೋಫರ್ ನಮಗೆ ಜೊತೆ ಆದಾಗಿಂದ ಇವೆಲ್ಲ ಆಗಿದ್ದು. ನೀವು ಎಷ್ಟು ವರ್ಷದಿಂದ ಫ್ರೆಂಡ್ ಅವ್ರಿಗೆ? ಸರ್ ನನಗೆ ಸುಮಾರು 10-12 ವರ್ಷದಿಂದ ನಾವು ವಿನ್ನರ್ ಬರ್ಗರ್ ಇಕ್ಕೆ ಫ್ಯಾಕ್ಟ್ರಿ ಜೊತೆ ಕೆಲಸ ಮಾಡ್ತಿದ್ವಿ. ಅವಾಗಿಂದ ತುಂಬ ಫ್ರೆಂಡು, ಕ್ಲೋಸ್ ಆಗಿದ್ವಿ. ಕಷ್ಟದ ಕೈಯೆಲ್ಲ ಹೇಳೋನು. ಆದರೂ ಈ ಥರ ಅನ್ಯಾಯ ಆಗಬಾರ್ದಾಗಿತ್ತು. ಸೊ ಅದು ಒಂದು ಸುಂದರವಾದ ಸಂಸಾರ, ಇಬ್ಬರು ಮುದ್ದಾದ ಗಂಡು ಮಕ್ಕಳು. ತುಮಕೂರಿನಲ್ಲಿ ಕುಣಿಗಲ್ನಲ್ಲಿ ಪತ್ನಿಯ ಅಕ್ರಮ ಸಂಬಂಧ ಮತ್ತು ಆಕೆ ಬೆಳೆಸಿದ ಅಕ್ಕನ ಮಗನ ನಂಬಿಕೆ ದ್ರೋಹದಿಂದ ನೊಂದ ವ್ಯಕ್ತಿಯೊಬ್ಬರು ತಮ್ಮ ಇಬ್ಬರು ಮುದ್ದಾದ ಮಕ್ಕಳನ್ನು ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉಂಡ ಮನೆಗೆ ಕನ್ನ ಹಾಕಿದ ಈ ಘೋರ ದುರಂತರವು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಒಂದು ದುರಂತ ಕಥೆ ನಡೆದಿದ್ದು ಕೊನೆಯ ವಾರ ತುಮಕೂರಿನ ಕುಣಿಗಲ್ನಲ್ಲಿ.
ಶಿವಣ್ಣ ಮತ್ತು ಕಾವ್ಯ ಎನ್ನುವಂಥ ಒಂದು ಮುದ್ದಾದ ಸಂಸಾರ ಇದ್ದಂಥ ಜೋಡಿ. ಅವರಿಗೆ 2 ಮುದ್ದಾದ ಗಂಡು ಮಕ್ಕಳಿದ್ದರು. ಶಿವಣ್ಣ ತನ್ನ ಅಕ್ಕ ಮೃತಪಟ್ಟ ನಂತರ ಅಕ್ಕನ ಮಗ ಅನಾಥರಾಗಬಾರದೆಂಬ ಕಾರಣದಿಂದ ಹೇಮಂತ್ ಎನ್ನುವಂಥ ಅಕ್ಕನ ಮಗನನ್ನು ಕರೆದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದೇ ಹೇಮಂತ್ ದೊಡ್ಡವನಾಗಿ ಅನ್ನ ಹಾಕಿದ ಮಾವನ ಬೆನ್ನಿಗೆ ಚೂರಿ ಹಾಕಿದ್ದ ಅನ್ನುವಂಥ ಒಂದು ದುರಂತ ಕತೆ. ಶಿವಣ್ಣನ ಪತ್ನಿ ಕಾವ್ಯ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ. ಈ ವಿಷಯ ತಿಳಿತಿದ್ದಾಗಲೇ ಸಾಕಷ್ಟು ಮನನೊಂದಂತ ಶಿವಣ್ಣ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗ್ತಾ ಇರುತ್ತೆ. ಆಗ ಅಕ್ಕಪಕ್ಕದಲ್ಲಿರುವಂಥ ಜನ ಆ ಒಂದು ಸಂಸಾರಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಬುದ್ಧಿವಾದ ಹೇಳ್ತಾರೆ. ಬಟ್ ಆಗ ಮತ್ತೆ ಬದಲಾದಂತೆ ಕಂಡ ಕಾವ್ಯ ಆಕೆಯನ್ನು ಕ್ಷಮಿಸಿ ಸುಮ್ಮನಾಗುತ್ತಾನೆ. ಆದರೂ ಫೋನ್ ಕಾಲ್ಗಳಲ್ಲಿ ಹೇಮಂತನ ಸಹವಾಸ ಇನ್ನೂ ಇರುತ್ತದೆ. ಕ್ಷಮೆ ಕೇಳಿ ಮನೆಗೆ ಬಂದವಳು ಇದ್ದಕ್ಕಿದ್ದಂತೆ ಒಂದು ದಿನ ತನ್ನ ಅಸಲಿ ರೂಪ ತೋರಿಸಿದಳು. ಕಳೆದ 1 ವಾರದ ಹಿಂದೆ 2 ಮಕ್ಕಳನ್ನು ಬಿಟ್ಟು ಪ್ರಿಯಕರನ್ನು ಮತ್ತೆ ಹೇಮಂತನ ಜೊತೆ ಓಡಿ ಹೋಗಿದ್ದಳು. ಈ ಬಗ್ಗೆ ಶಿವಣ್ಣ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರ ಮುಂದೆ ನಾಟಕ ಮಾಡಿ ಮತ್ತೆ ಮನೆಗೆ ಮರಳಿದ್ದಳು. ಆದರೆ ಅವಳು ಮರಳಿ ಬಂದದ್ದು ಸಂಸಾರ ಮಾಡ್ಲಿಕ್ಕಲ್ಲ, ಮತ್ತೆ ಉಳಿದಂಥ ಚಿನ್ನ, ದುಡ್ಡು, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಲ್ಲವನ್ನು ದೋಚಿಕೊಂಡು ಮತ್ತೆ ಹೇಮಂತನ ಜೊತೆ ಪರಾರಿಯಾಗಿದ್ದಳು. ಪತ್ನಿಯ ಈ ಒಂದು ನಡವಳಿಕೆ, ಅಕ್ಕನ ಮಗನ ದ್ರೋಹ, ಸಮಾಜದಲ್ಲಿ ಆತ ಅವಮಾನದಿಂದ ಶಿವಣ್ಣ ಸಂಪೂರ್ಣವಾಗಿ ಕುಸಿದು ಹೋಗಿದ್ದರು. 2-3 ಸಾರಿ ಕ್ಷಮಿಸಿ ಹೆಂಡತಿಯನ್ನು ಮನೆಗೆ ಸೇರಿಸಿದ್ದ ಶಿವಣ್ಣಗೆ ಇದೊಂದು ಆಘಾತಕರವಾದ ವಿಷಯವಾಯಿತು. ಇನ್ನು ಬದುಕುವುದಲ್ಲಿ ಅರ್ಥವಿಲ್ಲ ಎಂದು ನಿರ್ಧರಿಸಿ ರಾತ್ರಿ ಕ್ರೂರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಕ್ಕಳ ಒಂದು ಉಸಿರುಗಟ್ಟಿಸಿ ಅವರ ಪ್ರಾಣ ಹೋಗುವಂತೆ ಮಾಡಿದ ಈ ದುರ್ದೈವ ತಂದೆಗೆ ಕ್ಷಮೆ ಇಲ್ಲ ಅನ್ನುವಷ್ಟರಲ್ಲಿ ತಾನೂ ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಸ್ಥಳಕ್ಕೆ ದೌಡಾಯಿಸಿದ ಒಂದು ಕುಣಿಗಲ್ ಪೊಲೀಸರು ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ನಂಬಿದವರಿಂದಲೇ ವಂಚನೆಗೊಳಗಾಗುವ ಶಿವಣ್ಣನ ಕಥೆ ಈಗ ಒಂದು ದುರಂತ ಕಥೆಯಾಗಿ ಅಂತ್ಯ ಆಗಿದೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಂಡಿದೆ. ಆಕೆಯನ್ನು ಹೇಮಂತನನ್ನು ವೆರಿ ಸೂನ್ ಒಂದು ಜೈಲಿಗೆ ಅಟ್ಟಿ ಅವರಿಗೂ ಸಹ ಒಂದು ಮರಣದಂಡನೆ ಶಿಕ್ಷೆ ಆಗಬೇಕು ಅಂತ ಅನ್ನುವುದು ನಮ್ಮ ಎಲ್ಲರ ಒಂದು ಆಗ್ರಹ ಆಗಿದೆ. ಶಿವಣ್ಣನ ಈ ಒಂದು ಒಳ್ಳೆತನನೇ ಒಂದು ದುರುಪಯೋಗ ಪಡಿಸಿಕೊಂಡಂಥ ಆಕೆಯ ಮತ್ತು ಆತನ ಅಕ್ಕನ ಮಗನಿಗೆ ತಕ್ಕ ಶಿಕ್ಷೆ ಆಗಬೇಕು. ಫ್ರೆಂಡ್ಸ್, ಈ ಪ್ರಕರಣ ಬಗ್ಗೆ ನಿಜವಾಗ್ಲೂ ಆ ಮುದ್ದು ಮಕ್ಕಳ ನೋಡಿದ್ರೆ ತುಂಬಾ ಒಂದು ನೋವಾಗುತ್ತೆ. ಆ ಮಕ್ಕಳು ಏನು ತಪ್ಪು ಮಾಡಿದ್ರು ಅಲ್ವಾ, ಆ ತಾಯಿ ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡೋದು ಬಿಟ್ಟು ಮಕ್ಕಳಿಗೆ ಈ ರೀತಿ ಮಾಡಬಾರ್ದಿತ್ತು ಅನ್ನುವುದು ಹಳ್ಳಿಯ ಜನರ ಒಂದು ವಾದ. ಏನಪ್ಪ ಅಂತ ಅಂದರೆ, ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ಬಿಟ್ಟು ಹಾಕಿ ಶಿವಣ್ಣ ತಾನೂ ತನ್ನ ಮಕ್ಕಳಾಯಿತು ಎನ್ನೊಂದು ಜೀವನ ಮಾಡ್ತಾ ಹೋಗಿದ್ರೆ ತುಂಬಾ ಒಳ್ಳೇದಿರೋದು. ಸೊ ಈ ಒಂದು ಆಲೋಚನೆಗಳು ಬಂದರೆ, ಈ ಥರ ಆಲೋಚನೆಗಳು ದಯವಿಟ್ಟು ದೃಢಗೆಡದೆ ಇಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಈ ರೀತಿ ಯಾರೋ ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಪಡ್ಕೊಂಡು ಅವರ ಮಕ್ಕಳಿಗೆ ಈ ರೀತಿ ಮಾಡಿದ್ದು ತುಂಬಾ ಒಂದು ನೋವಾದ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ಈ ಪ್ರಕರಣ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಫ್ರೆಂಡ್ಸ್, ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.